ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡೋಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇರ್ತವೆ. ಸೊ ಇವುಗಳನ್ನ ಸಾಲ್ವ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ನೇರವಾಗಿ ಕ್ವಶನ್ ನೋಡಿದ್ದೆ ನಮಗೆ ಸೊಲ್ಯೂಷನ್ ಗೊತ್ತಾಗಲ್ಲ. ಸೊ ಸ್ವಲ್ಪ ಥಿಂಕ್ ಮಾಡಿದ್ರೆ ಮಾತ್ರ ನಮಗೆ ಸೊಲ್ಯೂಷನ್ ಬರೋಗಿದ್ದಾವೆ. ಸೊ ಎಲ್ಲವೂ ನನಗೆ ಇಂಪಾರ್ಟೆಂಟ್ ಅನ್ಸಿರೋ ಕಾರಣದಿಂದ ಎಲ್ಲ ಪ್ರಶ್ನೆಗಳನ್ನ ನಾನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಒಂದು 10-12 ಪ್ರಶ್ನೆನ ಸಾಲ್ವ್ ಮಾಡ್ತೀನಿ, ಎಲ್ಲವೂ ಇಂಪಾರ್ಟೆಂಟ್ ಇರ್ತವೆ. ಸೊ ಯಾವುದೇ ಕ್ವಶನ್ನು ಬಿಡ್ದಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಎಕ್ಸಾಮ್ಸಲ್ಲಿ ಬರುವಂಥ ಪ್ರಶ್ನೆಗಳನ್ನ ನಾನು ತೊಗೊತಿದ್ದೀನಿ. ಸೊ KPSC ಈ ಥರ ಪ್ರಶ್ನೆಗಳನ್ನೇ ಆಯ್ಕೆ ಮಾಡುವಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ಮೊದಲ ಪ್ರಶ್ನೆ, ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಇಫ್ 5x + 3y = 3, ಏನು 5x + 3y = 3, ದೆನ್ ಫೈಂಡ್ 32 x 8 y ಅಂತ ಕೇಳ್ತಾನೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇದ್ರೊಳಗೆ ಗೊತ್ತಿತ್ತು, ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ನಮಗೆ ಬಂದುಬಿಡುತ್ತೆ ಅಂತ ಅನ್ಬೋದು. ಬಟ್ ಇಲ್ಲಿ 2 ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ರೆ 2 ಈಕ್ವೇಷನ್ ತೊಗೊಂಡು ನಮಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಕೇಳಿರೋಂಥ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಆದರೆ ಇಲ್ಲಿ ಕೊಟ್ಟಿರೋದು ಒಂದೇ ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾನೆ. ಒಂದೇ ಲೀನಿಯರ್ ಈಕ್ವೇಷನು, ಬಟ್ 2 ವೇರಿಯೇಬಲ್ಸ್ ಇದ್ದಾವೆ. ಆ ಥರ ಇದ್ದಾಗ ನಮಗೆ ಮಾಡೋಕ್ಕೆ ಬರಲ್ಲ, ಹೌದಾ? ಈ ಥರ ಈಕ್ವೇಷನ್ಸು 2 ಈಕ್ವೇಷನ್ಸ್ ಇತ್ತಂದರೆ ನಾವು ಸೊಲ್ಯೂಷನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ನಮಗೆ ಒಂದೇ ಈಕ್ವೇಷನ್ ಕೊಟ್ಟಿದ್ದಾರೆ. ಹಾಗಾಗಿನೇ ಈ ಒಂದು ಕ್ವಶನ್ ನನಗೆ ಇಂಪಾರ್ಟೆಂಟ್ ಅನಿಸ್ತು. ಸೊ ಪ್ರಶ್ನೆ ನೋಡೋಣ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ನಮ್ಗೇನು ಕೊಟ್ಟಿದ್ದಾರೆ, 5x + 3y = 3 ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಟು ಫೈಂಡ್ ಯಾವುದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? 32x × 8 ನಾವು ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಚೆನ್ನಾಗಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ, ಹೇಗೆ ಸೊಲ್ಯೂಷನ್ ಮಾಡ್ತೀವಿ ಅಂತ ನೋಡಿ. ಈ 32 ಇದೆಲ್ಲ ನನಗೆ 2 × 2 × 2 × 2 × 2 ಅಂದರೆ ಏನು? 2 2s are 4, 4 2s are 8, 8 2s are 16, 16 2s ಎಷ್ಟಾಯಿತು? 32 ಆಯಿತು. ಅಂದರೆ 2⁵ ಏನು? 2⁵ ಎಷ್ಟಾಗುತ್ತೆ? 32 ಆಗುತ್ತೆ. ಸಿಮಿಲರ್ ಆಗಿ 8ಗೂ ನೋಡಿರಿ, 2 × 2 × 2 ಎಷ್ಟು ನೋಡಿ? 2 2s are 4, 4 2s are 8, ಅಂದರೆ ಎಷ್ಟಾಯ್ತು? ಇದು 8 ಬಂತು. ಅಂದರೆ ಏನು? 2⁵ ನಮಗೆ ಎಷ್ಟು ಬರುತ್ತೆ? 8 ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ, ಇಲ್ಲಿರುವಂಥ 32ನ ಇಲ್ಲಿರುವಂಥ 8ನ ನಾನು ಈ ಪವರ್ ಫಾರ್ಮ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಹೇಗೆ ಮಾಡ್ತೀನಿ? 32ನ ನಾವೇನು ಬರ್ಕೋಬೋದು? 2⁵ ಅಂತ ಬರಿಬೋದು, ಹೋಲ್ ಪವರ್ ಎಕ್ಸ್, ಇಂಟು 8ನ ನಾವೇನಂತ ಬರಿಬೋದು? 8ನ 2⁵ ಅಂತ ಬರಿಬೋದು, ಹೋಲ್ ಪವರ್ ಏನಿದೆ? ವೈ ಇದೆ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ. ಸೊ ನಾನು ನಿಮಗೆ ಬೇಸಿಕ್ ಫಾರ್ಮ್ನ ಹೇಳಿದ್ದೀನಿ, ಏನದು? a⁴m ಹೋಲ್ ಪವರ್ n ಅಂತ ಇದ್ದರೆ ನಾವೇನು ಮಾಡ್ಬೋದು? a⁴m × n ಅಂತ ಬರಿಬೋದು. ಹಾಗಾಗಿ 2⁵ 5 × x ಎಷ್ಟಾಯಿತು? 5x ಇಂಟು 2⁵3 ಹೋಲ್ ಪವರ್ y ಅಂದರೆ ಏನಂತ ಮಾಡ್ಬೋದು? 2⁵3 × y is 3y ಅಂತ ಮಾಡ್ಬೋದು. ಈಗ ನಿಮಗೆ ಗೊತ್ತಿರುತ್ತೆ ಏನು? ಬೇಸ್ ಸೇಮ್ ಇದ್ದಾಗ, ಏನು ಬೇಸ್ ಸೇಮ್ ಇದ್ದಾಗ ಪವರ್ಸ್ನ ನಾವೇನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಹಾಗಾಗಿ ಇದೇನಾಗುತ್ತೆ? 5x + 3y ಆಯಿತು. ಏನಿದು? 5x + 3y. ಡಾಟಾದಲ್ಲಿ ಕೊಟ್ಟಿದ್ದಾನೆ, ಬೈ ಡಾಟಾ, ಏನು? ಬೈ ಡಾಟಾದಲ್ಲಿ ಅಂದರೆ ಏನು? ಕ್ವಶನಲ್ಲಿ ಕೊಟ್ಟಿದ್ದಾರೆ. ಏನಂತ? 5x + 3y ಅಂದರೆ ಅದರ ವ್ಯಾಲ್ಯೂ ಎಷ್ಟಂತ ಹೇಳಿದ್ದಾರೆ? 3 ಅಂತ ಹೇಳಿದ್ದಾರೆ. ನೋಡಿ, 5x + 3y ಅಂದರೆ ವ್ಯಾಲ್ಯೂ ಎಷ್ಟದ್ರದ್ದು? 3 ಅಂತ ಹೇಳಿದ್ದಾರೆ. ಹಾಗಾಗಿ ನನಗಿಲ್ಲಿ 2ಗೆ ಪವರ್ ನೋಡಿ, 2ಗಿರುವಂಥ ಪವರ್, ಈ 2ಗೆ ಏನು ಪವರ್ ಇದೆಯಲ್ಲ ಆ ಪವರ್ನ ನೋಡಿದ್ರೆ ನಿಮ್ಗೆ ಹೆಂಗೆ ಕಾಣ್ತಿದೆ ನೋಡಿ? 5x + 3y, 5x + 3y. ಆ ಜಾಗದಲ್ಲಿ ನಾನು ಏನು ಮಾಡ್ಬೋದು? 3 ಅಂತ ಸಬ್ಸ್ಟಿಟ್ಯೂಷನ್ ಮಾಡೋದು. 2⁵3 ನಮಗೆ ಎಷ್ಟಿದೆ? 8 ಇದೆ ತಾನೇ? 2⁵3 ಎಷ್ಟು? 8. ಸೊ ಆನ್ಸರ್ ಏನಾಗಬೇಕು? ಆಪ್ಷನ್ ಬಿ. ಸೊ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನನಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಒಳ್ಳೆ ಪ್ರಶ್ನೆ ಹೇಳಬೇಕಂದ್ರೆ ಕೊಟ್ಟಿರೋ ಡಾಟಾನ ಎಷ್ಟು ನೀಟಾಗಿ ಯೂಸ್ ಮಾಡಿಕೊಂಡು ಕ್ವಶನ್ನ ಸಾಲ್ವ್ ಮಾಡೋದು. ಸೊ ಈ ಪ್ರಶ್ನೆಗೆ ಉತ್ತರ ಎಷ್ಟಾಯಿತು? 8 ಆಯಿತು. ಆಪ್ಷನ್ ಬಿ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. x⁴10 = 5, ಏನು? x⁴10 = 5, x⁴9 / y = 5555. ಫೈಂಡ್ 1/xy ಅಂತ ಕೇಳ್ತಾನೆ. ಸೊ ನನಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಗೊತ್ತಿತ್ತಪ್ಪ ಅಂದರೆ x × y ವ್ಯಾಲ್ಯೂ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಆದಮೇಲೆ ವೈ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಸೊ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಒಂದ್ಸಲ ಅಬ್ಸರ್ವ್ ಮಾಡಿ ಇದನ್ನು. ಸೊ ನಾನು ಹೇಗೆ ಥಿಂಕ್ ಮಾಡ್ತಿದ್ದೀನಿ ಅಂದರೆ, ನಮ್ಗೆ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಡಾಟಾ ಬರ್ಕೊಳ್ತೀನಿ. x⁴10 ಅಂದರೆ ಎಷ್ಟಪ್ಪ? 5, ಹೌದಾ? ಇನ್ನೊಂದು ಏನು ಕೊಟ್ಟಿದ್ದಾರೆ? x⁴9 / y ಅಂದರೆ ಎಷ್ಟು? 5555, ಹೌದಾ? ಈಗ ನಾನೊಂದು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ. ಏನು? ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀನಿ. ಏನಪ್ಪ ಅಂದರೆ, ಇಲ್ಲಿ ಈ ಇಕ್ವೇಷನ್ಗೆ ಡಿವೈಡೆಡ್/x ಎರಡೂ ಕಡೆ ಮಾಡಿ. ಏನು? ಡಿವೈಡೆಡ್/x ಎರಡೂ ಕಡೆ ಅಂದರೆ ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಿದ್ರೆ ಸೇಮ್ ಎಕ್ಸ್ಪ್ರೆಷನೇ ಬಂದಿರುತ್ತೆ. ಈಗ ನೋಡಿ, a/2 = b/2 ಇದ್ದರೆ ಎರಡು ಸೈಡ್ ನೀವು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? a = b ಬರುತ್ತೆ. ಅಂದರೆ 2 ಎರಡು ಈಕ್ವಲ್ ಸೈಡ್ ಇದ್ದು ಆ ಕಡೆ ಈ ಕಡೆ ಸೇಮ್ ಇದ್ದರೆ ಟರ್ಮ್ಸ್ನ ಕ್ಯಾನ್ಸಲ್ ಮಾಡ್ಬೋದು ಅಂತ ನಿಮಗೆ ನಾನು ಯಾವುದೋ ಕ್ಲಾಸಲ್ಲಿ ಹೇಳಿದ್ದೀನಿ. ವೀಡಿಯೋಸ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಥರ ಕ್ಯಾಲ್ಕುಲೇಷನ್. ಸೊ ನನಗೆ ಎರಡೂ ಸೈಡು ಎಕ್ಸ್ನ ಕ್ಯಾನ್ಸಲ್ ಮಾಡೋದು ಸೇಮ್ ಟರ್ಮ್ ಬರುತ್ತೆ. ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಸೊ ಎರಡು ಕಡೆ ಎಕ್ಸ್ನ ಡಿವೈಡ್ ಮಾಡಿಕೊಂಡೆ. ಸೊ ನಿಮಗೆ ಗೊತ್ತಿರಬೇಕು ಏನಂತಂದರೆ a⁴3 / a ಇತ್ತು ಅಂತ ಇಟ್ಕೊಳ್ಳಿ, ಅಥವಾ a⁴2 ಇತ್ತು ಅಂತ ಇಟ್ಕೊಳ್ಳಿ. ಸೊ ನಾನು ಏನು ಮಾಡ್ಬೋದಪ್ಪ ಅಂದರೆ a⁴3 - 2 ಅಂತ ಬರಿಬೋದು. ಅಂದರೆ ಮೇಲೆ ಕೆಳಗಡೆ ಇದಕ್ಕೆ ಹೆಂಗಂತ ಹೇಳ್ತು ಅಂದರೆ a⁴m / b⁴m ಅಂತ ಇತ್ತು ಅಂದರೆ a⁴m /
ಬಿ ಪವರ್ ಎಮ್ ಅಂತ ಹೇಳೋಕ್ಕೋಗ್ಬಿಡಿ, ಅವಾಗ ಏನಾಗ್ಬಿಡುತ್ತೆ ಎ ಬೈ ಬಿ ಹೋಲ್ ಪವರ್ ಎಮ್ ಆಗುತ್ತೆ. ಎ ಪವರ್ ಎಮ್ ಡಿವೈಡೆಡ್ ಬೈ ಎ ಪವರ್ ಎನ್ ಇತ್ತು ಅಂದರೆ, ಎ ಪವರ್ ಎಮ್ ಡಿವೈಡೆಡ್ ಬೈ ಎ ಪವರ್ ಎನ್ ಇದ್ದರೆ ಇದಕ್ಕೆ ನಾವು ಏನು ಬರಿತೀವಿ ಅಂದರೆ ಎ ಪವರ್ ಎಮ್ ಮೈನಸ್ ಎನ್ ಅಂತ ಫಾರ್ಮುಲಾ ಬರಿತೀವಿ. ಇದು ಯಾವಾಗ ಆಗುತ್ತಂದರೆ ಎಮ್ ಬಂದು ಗ್ರೇಟರ್ ದೆನ್ ಎನ್ ಇದ್ದಾಗ. ಒಂದು ವೇಳೆ ಎ ಪವರ್ ಎಮ್ ಡಿವೈಡೆಡ್ ಬೈ ಎ ಪವರ್ ಎನ್ನು ನನಗೆ ಎನ್ ವ್ಯಾಲ್ಯೂ ಎಮ್ಗಿಂತ ದೊಡ್ಡದಿತ್ತಂದರೆ, ಏನು ಎನ್ ವ್ಯಾಲ್ಯೂ ಯಾವುದು ಇದು, ಈ ವ್ಯಾಲ್ಯೂ ಎಮ್ಗಿಂತ ದೊಡ್ಡದಿತ್ತಂದರೆ, ಯಾವಾಗ ಎನ್ ವ್ಯಾಲ್ಯೂ ಎಮ್ಗಿಂತ ದೊಡ್ಡದಿತ್ತಂದರೆ ನಾವು ಇದಕ್ಕೇನು ಬರ್ತೀವಿ ಅಂದರೆ 1 ಬೈ ಎ ಪವರ್ ಎನ್ ಮೈನಸ್ ಎಮ್ ಅಂತ ಬರಿತೀವಿ. ಇದು ಯಾವಾಗ ಎನ್ ಗ್ರೇಟರ್ ದೆನ್ ಎಮ್ ಇದ್ದಾಗ. ಸೊ ಇಲ್ಲಿ ನೋಡಿ ಎಮ್ ಗ್ರೇಟರ್ ದೆನ್ ಎನ್ ಆಗಿದೆ ತಾನೆ. ಸೊ ಏನು ಬರಿಬೋದು, ಎ ಪವರ್ ಎಮ್ ಮೈನಸ್ ಎನ್ ಅಂತ ಬರ್ತೀವಿ. ಸೊ ಇಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡಿ, ಎ ಪವರ್ ಎಮ್ ಇಲ್ಲಿ ಏನಿದೆ ಸರ್ ಅಂದರೆ ಮೇಲೆ ಏನಿಲ್ಲ ಅಂದರೆ 1 ಇದೆ ಅಂತ. ಎ ಪವರ್ ಎಮ್ ಕೆಳಗಡೆ ಎ ಪವರ್ ಎನ್ಗಿಂತ ಇಲ್ಲಿ ಏನಾಗಿದೆ, ಎನ್ ಚಿಕ್ಕದಾಗಿದೆ ತಾನೆ ಎಮ್ಗಿಂತ. ಸೊ ನಾನೇನು ಬರಿಬೋದು, ಎಕ್ಸ್ ಪವರ್ 10 ಮೈನಸ್ 1 ಅಂತ ಬರಿಬೋದು. ಈ ಕಡೆ 5/x ಹಂಗೆ ಇರಲಿ. ಇದನ್ನು ಯಾಕೆ ಮಾಡ್ತಿದೆ ಅಂತ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ಎಕ್ಸ್ ಪವರ್ 10 ಮೈನಸ್ 1 ಅಂದರೆ ಎಷ್ಟಾಗುತ್ತೆ, 9 ಆಗುತ್ತೆ. 10 ಮೈನಸ್ 1 ಅಂದರೆ ಎಷ್ಟಾಯಿತು, 9 ಆಯಿತು. ಹೌದಾ, 10 ಮೈನಸ್ 1 ಇಸ್ 9 ಅಲ್ವಾ. ಸೊ ಎಕ್ಸ್ ಪವರ್ 9 ಆಯಿತು. ಎಕ್ಸ್ ಪವರ್ 9 ಈಸ್ ಈಕ್ವಲ್ ಟು ಈ ಕಡೆ ಏನಿದೆ 5/x. ಸೊ ಈಗ ಸ್ವಲ್ಪ ಕ್ಲಿಯರಾಗಿ ನೋಡಿ, ಎಕ್ಸ್ ಪವರ್ 9 ಅಂದ್ರೇನು 5/x, ಎಕ್ಸ್ ಪವರ್ 9 ಅಂದ್ರೇನು 5/x ಅಂತ ನೆನ್ಪಿಟ್ಕೊಳ್ಳಿ. ಸೊ ನನಗೀಗ ಸಿಮಿಲರ್ ಆಗಿ ಡಾಟಾದಿಂದ ಇನ್ನೊಂದು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ. ಇನ್ನೊಂದು ಏನು ಕೊಟ್ಟಿದ್ದಾರೆ ನನಗೆ, ಎಕ್ಸ್ ಪವರ್ 9 ಡಿವೈಡೆಡ್ ಬೈ ವೈ ಅಂತ ಕೊಟ್ಟಿದ್ದಾರೆ. ಹೌದಾ, ಇದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ 5555 ಅಂತ ಹೇಳಿದ್ದಾರೆ. ಈಗ ನನಗಿಲ್ಲಿ ಎಕ್ಸ್ ಪವರ್ 9 ಜಾಗದಲ್ಲಿ ಏನು, ಎಕ್ಸ್ ಪವರ್ 9 ಜಾಗದಲ್ಲಿ ನಾನು ಈ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀನಿ. ಯಾವ ಒಂದು ವ್ಯಾಲ್ಯೂ, 5/x ಅನ್ನೋ ವ್ಯಾಲ್ಯೂ ಎಕ್ಸ್ ಪವರ್ 9 ಜಾಗದಲ್ಲಿ ಹೋಲ್ ಡಿವೈಡೆಡ್ ಬೈ ವೈ ಈಸ್ ಈಕ್ವಲ್ ಟು 5555. ಈಗ ನಮ್ಗೆ ಗೊತ್ತಿರುತ್ತೆ ಇದು ಹೆಂಗೆ ಸಿಂಪ್ಲಿಫಿಕೇಷನ್ ಆಗುತ್ತೆ, 5 ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಆಯಿತು. ಏನಿದು 5 ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 5555. ಸೊ ಇಲ್ಲಿ ನನಗೆ ಎಕ್ಸ್ ಇಂಟು ವೈ ಕೆಳಗಡೆ ಮಲ್ಟಿಪ್ಲೈ ಆಗುತ್ತೆ. 5 ಡಿವೈಡೆಡ್ ಬೈ ಈ ಎಕ್ಸ್ ಈ ವೈ ಜೊತೆ ಮಲ್ಟಿಪ್ಲೈ ಆದರೆ ಎಕ್ಸ್ ಇಂಟು ವೈ ಕೆಳಗಡೆ ಬಂತು. ಈಗ ನನಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 5ನೇ ಈ ಕಡೆ ತೊಗೊಂಬನ್ನಿ. ಅವಾಗೇನಾಯಿತು, 1/xy ಈಸ್ ಈಕ್ವಲ್ ಟು 5555 ಡಿವೈಡೆಡ್ ಬೈ 5 ಆಯಿತು. ಈಗ 5 1 ಸೊ ಇದೇನಾಯಿತು 1/x ಇಂಟು ವೈ ಎಷ್ಟು ಬಂತು, 111. ಸೊ ಆನ್ಸರ್ ಏನಾಯ್ತು ನೋಡಿ, 111. ನೋಡಿ ಅವ್ರು ಏನು ಕೇಳಿದಾರೆ ಅದನ್ನ ಈಸಿಯಾಗಿ ಮಾಡಿಬಿಟ್ವಿ. ಸೊ ಈ ಕೊಟ್ಟಿರೋ ರಿಲೇಷನ್ಸ್ನ ಯೂಸ್ ಮಾಡಿಕೊಂಡು ಸಿಂಪ್ಲಿಫಿಕೇಷನ್ ಮಾಡಿ ಅವ್ರು ಏನು ಕೇಳಿದರೆ 1/xy ವ್ಯಾಲ್ಯೂ ತಾನೆ. ನೋಡಿ 1/xy ವ್ಯಾಲ್ಯೂ ಕೇಳಿದ್ದು ಎಷ್ಟು ಬಂತು, 4 ಟೈಮ್ಸ್ 1 ಬಂತು ಅಂದರೆ 1111 ಬಂತು. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ. ಇದೂ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತೀನಲ್ಲ ಈ ವಿಡಿಯೋದಲ್ಲಿ ಇರುವಂಥ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್ ಇದ್ದಾವೆ. ಸಿಂಪ್ಲಿಫಿಕೇಷನ್ ವೈಸ್ ನೋಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ವ್ಯಾಲ್ಯೂ ಆಫ್ ಎಕ್ಸ್ ಬೈ ವೈ ಫಾರ್ ದಿ ಎಕ್ಸ್ಪ್ರೆಷನ್ ಯಾವುದದು, 10 ಈಸ್ ಈಕ್ವಲ್ ಟು ವೈ ಪ್ಲಸ್ 3x ಡಿವೈಡೆಡ್ ಬೈ ವೈ. ವ್ಯಾಲ್ಯೂ ಫಾರ್ ಎಕ್ಸ್ ಬೈ ವೈ, ಎಕ್ಸ್ ಬೈ ವ್ಯಾಲ್ಯೂ ನಮಗೆ ಎಕ್ಸ್ ಬೈ ವೈ ವ್ಯಾಲ್ಯೂ ಕೇಳ್ತಾನೆ. ಯಾವುದಕ್ಕೆ, ಈ ಒಂದು ಎಕ್ಸ್ಪ್ರೆಷನ್ಗೆ ಏನು ಅಂತ ಕೇಳ್ತಾರೆ. ಈ ಒಂದು ಎಕ್ಸ್ಪ್ರೆಷನ್ಗೆ ಎಕ್ಸ್ ಬೈ ವ್ಯಾಲ್ಯೂ ಏನು ಅಂತ ಕೇಳ್ತಾನೆ, ಎಕ್ಸ್ ಬೈ ವೈ ವ್ಯಾಲ್ಯೂ ಏನು ಅಂತ ಕೇಳ್ತಾನೆ. ಸೊ ಕೊಟ್ಟರೋ ಕ್ವಶನ್ ನಾನು ಬರ್ಕೊಳ್ತೀನಿ. 10 ಈಸ್ ಈಕ್ವಲ್ ಟು ಕೊಟ್ಟರೋ ಎಕ್ಸ್ಪ್ರೆಷನ್ 10 ಈಸ್ ಈಕ್ವಲ್ ಟು ವೈ ಪ್ಲಸ್ 3x ಡಿವೈಡೆಡ್ ಬೈ ಎಕ್ಸ್. ಸೊ ನಿಮ್ಗೆ ಗೊತ್ತಿರಬೇಕು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಅಂದರೆ ನಾವೇನು ಬರಿಬೋದು, ಎ ಬೈ ಸಿ ಪ್ಲಸ್ ಬಿ ಬೈ ಸಿ ಅಂತ ಬರಿಬೋದು. ಅಂದರೆ ಈ ಸಿನ ಎಗೂ ಡಿವೈಡ್ ಮಾಡ್ಬೋದು, ಬಿಗೂ ಡಿವೈಡ್ ಮಾಡ್ಬೋದು. ಅದೇ ಒಂದು ಕಾನ್ಸೆಪ್ಟ್ನ ಇಲ್ಲಿ ಯೂಸ್ ಮಾಡಿಕೊಂಡ್ರೆ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3x ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೋಬೋದಾ. 3x ಡಿವೈಡೆಡ್ ಬೈ ಎಕ್ಸ್ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿ. ನೋಡಿ ಇದು ಸಿ ಮೇಲ್ಗಡೆ ಇರೋದು ಎ, ಇದು ಬಿ, ಎ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಅಂತಿದ್ರೆ ಆ ಸಿನ ಎರಡಕ್ಕೂ ಡಿವೈಡ್ ಮಾಡಿದೆ. ಡಿವೈಡ್ ಮಾಡಿದಾಗ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಯಾವ ಒಂದು ಟರ್ಮಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಏನು ಕ್ಯಾನ್ಸಲ್ ಮಾಡೋದಿಲ್ಲ. ಇಲ್ಲಿ ನೋಡಿ ಇದು ಎಕ್ಸ್ ಕ್ಯಾನ್ಸಲ್ ಆಗೋಯ್ತು. ಇನ್ನೇನು ಉಳಿತು ನನಗೆ, ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 3, ಆ ಕಡೆ ಏನಿದೆ 10 ಇದೆ. ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗೋಯ್ತಲ್ಲ, ಇನ್ನೇನು ಉಳಿತಲ್ಲಿ 3 ಮಾತ್ರ ಉಳಿತು. ಈಗ ನನಗೇನು ಬೇಕು, ಎಕ್ಸ್ ಬೈ ವೈ ಬೇಕು. ಇನ್ನೂ ನನಗೆ ಸಿಂಪಲ್ ಇನ್ನೂ ಇದೆ, ಇದನ್ನು ಆ ಕಡೆ ಕಳಿಸ್ಕೊಡಿ. ಆ ಕಡೆ ಕಳಿಸ್ಕೊಟ್ಬಿಟ್ರೆ 10 ಮೈನಸ್ 3, ಯಾಕೆ ಪ್ಲಸ್ 3 ಈ ಕಡೆ ಬಂದರೆ -3 ಈಸ್ ಈಕ್ವಲ್ ಟು ವೈ ಬೈ ಎಕ್ಸ್ ಇದೆ. ಈಗ 10 ಮೈನಸ್ 3 ಅಂದರೆ ಎಷ್ಟು, 7. ಇದೇನಾಯ್ತು, ಇದು ವೈ ಬೈ ಎಕ್ಸ್ ಆಯಿತು. ವೈ ಬೈ ಎಕ್ಸ್ ನಾನು ಕೇಳಿರೋದು ಎಕ್ಸ್ ಬೈ ವೈ. ಸೊ ನಾವೇನು ಮಾಡೋಣ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಎಕ್ಸ್ನ ಇಲ್ಲಿ ತೊಗೊಮನಿ, 7ನ ಕೆಳಗಡೆ ತೊಗೊಮನಿ, ವೈನ ಹಿಂಗೆ ತೊಗೊಮನಿ. ಎಕ್ಸ್ ಎಲ್ಲಿಗೆ ಬಂತು ಮೇಲ್ಗಡೆ, ವೈ ಎಲ್ಲಿ ಬಂತು ಕೆಳಗಡೆ, 7 ಎಲ್ಲಿ ಹೋಗ್ತದೆ ಕೆಳಗಡೆ ಹೋಗುತ್ತೆ, 1/7. ಸೊ ಏನಾಗಬೇಕು, ಎಕ್ಸ್ ಬೈ ವೈ ಏನದು, ಎಕ್ಸ್ ಬೈ ವೈ. ನೋಡಿ ನಿಮ್ಗೆ ಗೊತ್ತಾಗಬೇಕಿದು ಸಿಂಪ್ಲಿಫಿಕೇಷನು. ಎಕ್ಸ್ ಎಲ್ಲಿ ಹೋಗ್ತಿದೆ ನೋಡಿ ಮೇಲ್ಗಡೆ, 7 ಎಲ್ಲಿ ಬರಲಿ ಕೆಳಗಡೆ ಬರಲಿ, ವೈ ಎಲ್ಲಿ ಬರಬೇಕು ಕೆಳಗಡೆ ಬರಬೇಕು. ಎಕ್ಸು ಮೇಲ್ಗಡೆ, ವೈ ಕೆಳಗಡೆ ಬಂದುಬಿಡುತ್ತೆ, 7 ಕೆಳಗಡೆ ಬರಲಿ. ಇಲ್ಲಿ ಏನೂ ಇರಲ್ಲ ಅಂದರೆ 1 ಇರುತ್ತೆ. ಅವಾಗ 1 ಡಿವೈಡೆಡ್ ಬೈ 7 ಆಯಿತು. ಎಕ್ಸ್ ಬೈ ವೈ ವ್ಯಾಲ್ಯೂ ಎಷ್ಟಾಯಿತು, 1/7. ಎಕ್ಸ್ ಬೈ ವೈ ವ್ಯಾಲ್ಯೂ ಎಷ್ಟಾಯಿತು, 1/7 ಆಯಿತು.
ಸೊ ಈ ಥರ ಕ್ವಶನ್ಸ್ನ ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಇವೆಲ್ಲ ನಮಗೆ ಆಲ್ಜಿಬ್ರಾ, ಬೇಸಿಕ್ ಆಲ್ಜಿಬ್ರಾ ಇದೆಲ್ಲ ಆ ಒಂದು ಚಾಪ್ಟರ್ಲಿರುವಂಥ ಕಾನ್ಸೆಪ್ಟ್ಸ್ ಇವು. ಬೇಸಿಕ್ ಆಲ್ಜಿಬ್ರಾ ಅಂದರೆ ಈ ಥರ ಇಕ್ವೇಷನ್ಸ್ ಕೇಳ್ತಾನೆ. ಇನ್ನೂ ಬೇರೆ ಬೇರೆ ಥರ ಇದ್ದಾವೆ, ಆಲ್ಜಿಬ್ರಿಕ್ ಇಕ್ವೇಷನ್ಸ್ನ ಮಲ್ಟಿಪ್ಲೈ ಮಾಡೋದು, ಆಲ್ಜಿಬ್ರಿಕ್ ಇಕ್ವೇಷನ್ಸ್ನ ಡಿವೈಡ್ ಮಾಡೋದು, ಸೊ ಎಕ್ಸ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು, ಈ ಥರ ಎಲ್ಲ ಕೇಳ್ತಾರೆ. ಸೊ ಹಾಗಾಗಿ ನೀವು ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಒಂದು ಕಾನ್ಸೆಪ್ಟ್ ಸಿಗುತ್ತೆ, ಯಾವ ಥರ ಕ್ವಶನ್ಸ್ನ ಕೊಟ್ಟರೆ ಯಾವ ಥರ ಸಾಲ್ವ್ ಮಾಡ್ಬೋದು ಅಂತೇಳಿ. ಸೊ ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಫ್ ಬಿ ಈಸ್ ಈಕ್ವಲ್ ಟು a-3 ದೆನ್ a-b ಹೋಲ್ ಪವರ್ 3 ಕೇಳ್ತಾರೆ. a-b ಹೋಲ್ ಪವರ್ 3 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ವೆರಿ ಸಿಂಪಲ್ ಇದು, ಬಟ್ ಕೆಲವರಿಗೆ ಡೈರೆಕ್ಟಾಗಿ ಗೊತ್ತಾಗಲ್ಲ. ಏನು ಕೊಟ್ಟಿದ್ದಾರೆ ಫಸ್ಟ್ ಆ ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ ಆ ಡಾಟನ್ ಬರ್ಕೊಳ್ಳೋಣ. ಬೈ ಡಾಟಾ ಏನು ಮೇಲೆ ಕೊಟ್ಟಿರುವಂಥ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬೈ ಡಾಟಾ ಏನು ಕೊಟ್ಟಿದ್ದಾರೆ, ಬಿ ಈಸ್ ಈಕ್ವಲ್ ಟು a-4 ಅಂತ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಏನು ಮಾಡ್ತೇನೆ ಅಂದರೆ 4ನ ಈ ಕಡೆ ತೊಗೊಳ್ಳಿ, ಬಿನ ಆ ಕಡೆ ತೊಗೊಳ್ಳಿ. 4 ಆ ಕಡೆಯಿಂದ ಈ ಕಡೆಗೆ ಬಂದರೆ -4 ಇರೋದು, ಈ ಕಡೆ ಬಂದರೆ +4 ಆಯಿತು. ಎ ಪ್ಲಸ್ ಬಿ ಈ ಕಡೆ ಬಂದರೆ -b ಆಯಿತು. ಸೊ a-b ಅಂದರೆ ಎಷ್ಟು 4. ನೋಡಿ ಅಲ್ಲೇ ಇತ್ತು, ಜಸ್ಟ್ ಸಿಮ್ಯುಲೇಷನ್ ಮಾಡ್ಕೋಬೇಕಾಯ್ತು ಅಷ್ಟೇ. a-b ವ್ಯಾಲ್ಯೂ ಅಂದರೆ ಎಷ್ಟು 4. ಇವಾಗ ನಮಗೆ ಕೇಳಿರೋದೇನು, ದೇರ್ಫೋರ್ a-b ಹೋಲ್ ಪವರ್ 3 ಕೇಳಿದ್ದಾರೆ. a-b ಹೋಲ್ ಪವರ್ 3. ಸೊ a-b ಅಂದರೆ ಎಷ್ಟು 4, ಮೇಲುಗಡೆ ಎಷ್ಟಿದೆ 3. ಸೊ ನಿಮಗೆ 4 ಕ್ಯೂಬ್ ಗೊತ್ತಾಗಬೇಕು. 4 × 4 × 4 4 4 ಎಷ್ಟು 16, 16 4 ಎಷ್ಟು 64, ಏನು 64. ಸೊ ಆನ್ಸರ್ ಏನಾಗಬೇಕು ಇದಕ್ಕೆ 64 ಆಗಬೇಕು. ಸೊ ಆಪ್ಷನಲ್ಲಿದೆ, ಆಪ್ಷನ್ ಡಿ ಅಲ್ಲಿದೆ, ಆಪ್ಷನ್ ಡಿ ಉತ್ತರ ಆಗುತ್ತೆ. ಸೊ a-b ಹೋಲ್ ಪವರ್ 4 ಎಷ್ಟಾಯಿತು 64, ಹೋಲ್ ಪವರ್ 4 ಅಲ್ಲ, ಹೋಲ್ ಪವರ್ 3, ಹೋಲ್ ಪವರ್ 3 ಎಷ್ಟಾಯಿತು 64 ಆಯ್ತು ನೋಡಿ. ಸೊ ನಿಮ್ಗೆ ಈ ಥರ ಕ್ವಶನ್ಸ್ ಗೊತ್ತಿರಬೇಕು, ಸಿಂಪಲ್ ಆಗಿರ್ತವೆ, ಸ್ವಲ್ಪ ಥಿಂಕ್ ಮಾಡಿ ಬಂದುಬಿಡ್ತವೆ. ಓಕೆನಾ, ಎಕ್ಸಾಮಲ್ಲಿ ಪ್ಯಾನಿಕ್ ಆಗಬಾರ್ದು, ಜಾಸ್ತಿ ಪ್ರಾಕ್ಟೀಸ್ ಆಗಿರಬೇಕು, ಆವಾಗಲೇ ನಿಮ್ಗೆ ಈ ಥರ ಕ್ವಶನ್ಸ್ಗೆ ಸೊಲ್ಯೂಷನ್ಸ್ ಈಸಿಯಾಗಿ ಮಾಡ್ಬೋದು. ಈಗ ನನಗಿಲ್ಲಿ ನೋಡಿ, ಇಫ್ 3x - y is equal to 12 ದೆನ್ 8 power y ಡಿವೈಡೆಡ್ ಬೈ 2 power y. ಸೇಮ್ ಸಿಮಿಲರ್ ಕ್ವಶನ್, ಫಸ್ಟ್ ಕ್ವಶನೇ ಮಾಡಿದ್ದು ಅನ್ಸುತ್ತೆ, ಅದೇ ಥರನೇ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಬೈ ಡಾಟಾ ಏನು ಕೊಟ್ಟಿದ್ದಾರೆ, ಬೈ ಡಾಟಾ ಅಥವಾ ಗೀವನ್ ಹೆಂಗಾದರೂ ಬರ್ಕೊಳ್ಳಿ. ಎಕ್ಸಾಮಲ್ಲಿ ಇವೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ, ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಈ ಥರ ಬರೆಸಿದ್ದೀನಿ. 3x - y is equal to 12. ಹೌದಾ, 3x - y ಎಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ 12 ಅಂತ ಹೇಳಿದ್ದಾರೆ. ನಮಗೇನು ಫೈಂಡ್ ಔಟ್ ಮಾಡಬೇಕು, 8 power y ಡಿವೈಡೆಡ್ ಬೈ 2 power y ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂದರೆ, ನಾನು ನಿಮಗೆ ಹೇಳಿದೆ 2 × 2 × 2 2 2s 4 4 2s 8. ಹೌದಾ, ಸೊ 2 power 3 ಅಂದರೆ ಏನು 8 ಅಂತ ಅರ್ಥ. ಸೊ 8ನ ನಾನೇನು ಬರಿತೀನಿ, 2 power 3 ಹೋಲ್ ಪವರ್ 3 ಅಂತ ಬರಿತೀನಿ. ಕೆಳಗಡೆ ಹೋಲ್ ಪವರ್ 3 ಅಲ್ಲ, ಮೇಲ್ಗಡೆ ಏನಿದೆ y ಇದೆ ಅಲ್ಲ. ಸೊ ಸಾರಿ ಮಿಸ್ಟೇಕ್ ಮಾಡಿಕೊಂಡೆ, ಮೇಲ್ಗಡೆ ಏನಿದೆ y ಇದೆ. ಈ 8ನ 2 power 3 ಅಂತ ಬರ್ತಿದ್ದೀನಿ, ಮೇಲ್ಗಡೆ y ಇದೆ ಹಂಗೆ ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಏನು ಸಿಮ್ಯುಲೇಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಹಾಗೆ ಇಟ್ಕೊಳ್ಳಿ. ಈಗ ಇದು ನೋಡಿ a power m ಹೋಲ್ ಪವರ್ n ಅಂದರೆ ಏನು, a power m × n ಅಂದರೆ 2 power 3 × y ಎಷ್ಟಾಯಿತು 3y ಡಿವೈಡೆಡ್ ಬೈ y. ಸೊ ನಾನು ನಿಮಗೆ ಪ್ರೀವಿಯಸ್ ಕ್ವಶನಲ್ಲಿ ಹೇಳಿದೆ, ಇಲ್ಲಿ ನೋಡಿ ಎಮ್ ಬಿಗ್ಗರ್ ಆಗಿದೆ, ಇದೇನು 2 power y ಅಲ್ಲ, ಸ್ವಲ್ಪ ತಾಳಿ, ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಸಲ್ಲಿ ಏನಿದೆ 2 power 3y, ಕೆಳಗಡೆ ಏನಿದೆ 2 power y ಇದೆ. ಸೊ ಇಲ್ಲಿ ನೋಡಿ ಎಮ್ ಬಂದು ಬಿಗ್ಗರ್ ದೆನ್ ಎನ್ ಆಗಿದೆ. ಹಾಗಾಗಿ ನಾನು ಏನು ಮಾಡಬೇಕು, ಎಮ್ ಮೈನಸ್ ಅಂತಾನೆ, ಬೇಸು ಸೇಮ್ ಇದ್ದಾವೆ, a power m ಡಿವೈಡೆಡ್ ಬೈ a power n, a power m ಡಿವೈಡೆಡ್ ಬೈ a power n. ಸೊ ಎಮ್ ಗ್ರೇಟರ್ ದೆನ್ ಎನ್ ಇದ್ದಾಗ a power m - n ಮಾಡ್ತೀವಿ, ಹಾಗಾಗಿ 3y - y ಅಂತ ಆಯಿತು. ಸೊ ಈಗ 2 power 3y - y ಎಷ್ಟಾಯಿತು 2y ಆಯಿತು. ಇದೇನಾ, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆನಾ, ನಾನೆಲ್ಲೋ ಮಿಸ್ಟೇಕ್ ಮಾಡ್ಕೊಂಡಿದ್ದೇನೆ ಅನಿಸುತ್ತೆ. ಎಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದೇನೆ ಅಂದರೆ ಇದು y ಅಲ್ಲ, ಇದೇನು y ಅಲ್ಲ. ಸೊ ಅಲ್ಲಿ ನಮಗೆ ಈ ಥರ ಕೊಳ್ಬಿಟ್ರೆ ಕ್ವಶನ್ ತಪ್ಪಾಗ್ಬಿಡುತ್ತೆ, ಯಾಕಂದರೆ ಇಲ್ಲಿ y ಕೊಟ್ಟಿಲ್ಲ ನಮಗೆ. ಇವಾಗ ನೀನು ಇಲ್ಲಿ y ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಂದ್ರೆ y ವ್ಯಾಲ್ಯೂ ಇಲ್ಲ. ಅದು ಏನು ಮಾಡಿದ್ದಾರೆ ಅಂದರೆ ಇದು x ಇದೆ, ಇದೇನಿದೆ x ಇದೆ. ನಾನು ಎಕ್ಸ್ಪ್ರೆಷನ್ ತಪ್ಪು ಬರ್ಕೊಂಬಿಟ್ಟಿದ್ದೀನಿ. ಏನಪ್ಪ ಅಂದರೆ ಇದು ಫಸ್ಟ್ ಇದು ಬರ್ಕೊಳ್ಳೋಣ, ಕ್ವಶನ್ ಕರೆಕ್ಟಾಗಿ ಬರೆಯೋಣ. ಇದೇನು x ಇದು. ಸೊ ಅದು ಎಕ್ಸ್ ಕೊಟ್ಟರೆ ನಮಗೆ ಸೊಲ್ಯೂಷನ್ ಬರುತ್ತೆ ನೋಡಿ. ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ, ಸಾರಿ ಅದಕ್ಕೆ. ಸೊ ಇಲ್ಲೇನು ಎಕ್ಸ್ ಇದು, ಓಕೆನಾ. ಸೊ ಇದು ಮೇಲ್ಗಡೆ ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ 3 × x ಎಷ್ಟಾಯಿತು 3x, ಸೇಮ್ ಸಿಮ್ಯುಲೇಷನ್, ಮತ್ತೆ ಏನು ಚೇಂಜ್ ಇಲ್ಲ. 2ನ ನಾನು 2 power 3 ಅಂತ ಬರ್ತಿದ್ದೀನಿ. ಈಗ ನೋಡಿ ಇದು ಹೆಂಗೆ ಮಾಡ್ತೀರಪ್ಪ ಅಂದರೆ, ಇಲ್ಲಿ ನಾವು ಏನಂತ ಮಾಡೋಣ, ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡೋಗೋಣ. ಅಂದರೆ ನಾವು ಇದೇ ಗ್ರೇಟರ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗೇನಾಗುತ್ತೆ ನೋಡಿ, 2 power 3x - y ಆಗುತ್ತೆ. ಸೊ ಈಗ ಇದು ನಿಮ್ಗೆ ಗೊತ್ತಾಗಿರ್ಬೇಕು ಅನಿಸುತ್ತೆ. 2 power 3x ಡಿವೈಡೆಡ್ ಬೈ 2 power y ಅಂದರೆ ನಾನು 3x ಬಿಗ್ಗರ್ ಆಗಿದೆ ಅಂತ ಅಂದ್ಕೊಂಡ್ರೆ, 3x ಬಿಗ್ಗರ್ ಆಗಿದೆ ಅಂತ ಅಂದ್ಕೊಂಡ್ರೆ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡೋಗ್ಬೋದಾ. ಸೊ ನನಗೆ ನಿಮ್ಗೆ ಹೇಳಿದ್ದೆ a power m ಡಿವೈಡೆಡ್ ಬೈ a power m, a power n, m ಗ್ರೇಟರ್ ದೆನ್ n ಇತ್ತು ಅಂತಂದರೆ ನಾವೇನು ಬರಿಬೋದು, a power m - n ಅಂತ ಬರಿಬೋದು. ಬಟ್ ಇಲ್ಲಿ ಅನ್ನೋನ್ ಟರ್ಮ್ಸ್ ಇರೋ ಕಾರಣದ ನಾನೇನಂತ ಅಸ್ಯೂಮ್ ಮಾಡ್ತೀನಿ 3x. ಇಲ್ಲಿ ನೋಡಿ y ವ್ಯಾಲ್ಯೂ, ನೀವು y ವ್ಯಾಲ್ಯೂ 10 ಕೊಡಿ, ಎಕ್ಸ್ ವ್ಯಾಲ್ಯೂ ನಿಮಗೆ ಏನಾದರೂ 3 ಏನೋ ಕೊಡ್ರಿ, ಆವಾಗ ನಿನಗೆ ಎಕ್ಸ್ ವ್ಯಾಲ್ಯೂ ದೊಡ್ಡದೇ ಆಗ್ತಿರುತ್ತೆ. ಸೊ ಬೆಟರ್ ಅಂದರೆ ಅಸಂಪ್ಷನ್ ಮಾಡೋಣ, ಯಾಕಂದರೆ ಎಕ್ಸ್ ವ್ಯಾಲ್ಯೂ ನಿಮ್ಗೆ 1 ಕೊಟ್ಟರೆ ಆವಾಗ 10 ಬಿಗ್ಗರ್ ಆಗಿದ್ದಂಗೆ ಇರುತ್ತೆ. ಸೊ ಆ ಥರ ಅಸಂಪ್ಷನ್ ಮಾಡೋದಕ್ಕಿಂತ
ಆ ಥರ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ ಅಸಂಪ್ಷನ್ ಮಾಡೋದಕ್ಕಿಂತ ಜಸ್ಟ್ ಈಗ ಅಸಂಪ್ಷನ್ ಮಾಡಿ ಏನು 3x ಬಿಗ್ಗರ್ ಆಗಿದೆ, 3x ಬಿಗ್ಗರ್ ದೆನ್ ವೈ ಅಂತ ಅಸಂಪ್ಷನ್ ಮಾಡಿಕೊಂಡ್ರೆ 3x ಮೈನಸ್ ವೈ ಅಂತ ಮಾಡ್ಕೋಬೋದು. ಯಾವ ಫಾರ್ಮುಲಾ ಪ್ರಕಾರ ಈ ಫಾರ್ಮುಲಾ. ಇಲ್ಲಪ್ಪ ಅಂದರೆ ಇಲ್ಲಿ ಕೊಟ್ಟಿರೋ ಡಾಟಾ ನೋಡಿ ಏನಿದೆ 3x ಮೈನಸ್ ವೈ ಇದೆ. ಸೊ ನನಗೆ 3x ಮೈನಸ್ ವೈ ಬರಬೇಕಂದ್ರೆ ಕೆಳಗಡೆ ಇದೆ ಮೇಲ್ಗಡೆ ಹೋಗಬೇಕು. ಸೊ ಅವಾಗ ನಮಗೆ ಅದು ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ ತಾನೆ. ನೋಡಿ 3x ಮೈನಸ್ ವೈ ಅಂತ ಮಾಡ್ಕೊಂಡ್ರೆ a ಪವರ್ m ಡಿವೈಡೆಡ್ ಬೈ a ಪವರ್ n ಇಸ್ ಈಕ್ವಲ್ ಟು a ಪವರ್ m ಮೈನಸ್ n ಅನ್ನಂಗೆ ಮಾಡ್ಕೊಂಡ್ರೆ ನನಗೆ ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಈಗ ನೋಡಿ 2 ಪವರ್ 12 ಆಯಿತು, 2 ಪವರ್ 12 ಹೌದಾ. ಸೊ 2 ಪವರ್ 12 ಆಯಿತು. ಸೊ ಇಷ್ಟೇ ತಾನೇ ನಮ್ಗೆ ಕೇಳಿದ್ದು. 8 ಪವರ್ ಎಕ್ಸ್ ಡಿವೈಡೆಡ್ ಬೈ 2 ಪವರ್ ವೈ ಎಷ್ಟು ಬಂತು, 2 ಪವರ್ 12 ಬಂತು. ಆಪ್ಷನ್ನೇ ಪ್ರಶ್ನೆ ಗೊತ್ತಾಗುತ್ತೆ. ಸೊ ಸ್ವಲ್ಪ ನೋಡ್ಕೊಳ್ಳಿ, ಡಾಟಾ ನೋಡಿಕೊಂಡು ಸೊಲ್ಯೂಷನ್ ಸಿಂಪ್ಲಿಫಿಕೇಷನ್ ಮಾಡೋಕೆ ಹೋಗಿ, ಅವಾಗ ಈಸಿಯಾಗಿ ನಿಮಗೆ ಸೊಲ್ಯೂಷನ್ ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಇಫ್ ಎ ಇಸ್ ಈಕ್ವಲ್ ಟು 5 ಇಂಟು ರೂಟ್ ಎ ಆ್ಯಂಡ್ 2a ಇಸ್ ಈಕ್ವಲ್ ಟು ರೂಟ್ ಆಫ್ 2x ದೆನ್ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಎಲ್ಲಿದೆ ಇಲ್ಲಿದೆ, ಈ ಎಕ್ಸ್ ವ್ಯಾಲ್ಯೂ ಕೇಳ್ತಾರೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ, ಎ ಇಸ್ ಈಕ್ವಲ್ ಟು 5 ರೂಟ್ ಎ ಆ್ಯಂಡ್ ಇನ್ನೊಂದೇನು ಕಂಡೀಷನ್ ಕೊಟ್ಟಿದ್ದಾರೆ, 2a ಇಸ್ ಈಕ್ವಲ್ ಟು ರೂಟ್ 2x ಕೊಟ್ಟಿದ್ದಾರೆ. ಈಗ ನಾನು ಇಲ್ಲೊಂದು ಸಿಂಪ್ಲಿಫಿಕೇಷನ್ ಅಪ್ಲೈ ಮಾಡ್ತೇನೆ. ಸೊ ನೆನ್ಪಿಟ್ಕೊಳ್ಳಿ, ರೂಟ್ ಆಫ್ ಎ ಇಂಟು ಬಿ ಅಂದರೆ ನಾವೇನು ಬರಿಬೋದು, ರೂಟ್ ಎ ಇಂಟು ರೂಟ್ ಬಿ ಅಂತ ಬರಿಬೋದು. ಹಾಗಾಗಿ ರೂಟ್ 2 ಇಂಟು ರೂಟ್ ಎಕ್ಸ್ ಅಂತ ಬರಿಬೋದು. ಇದೇನಾಯಿತು, 2a ಆಯಿತು. ಆದಮೇಲೆ ಎ ವ್ಯಾಲ್ಯೂ ಅಂದರೆ ಏನು, 5 ರೂಟ್ ಎ ಅಂತ ಕೊಟ್ಟಿದ್ದಾನೆ. ಸೊ ನಾನೇನು ಮಾಡ್ತೀನಿ, 2 ಇಂಟು ಎ ವ್ಯಾಲ್ಯೂ ಅಂದರೆ ಏನು, 5 ರೂಟ್ ಎ ಹೌದಾ, ಇಸ್ ಈಕ್ವಲ್ ಟು ರೂಟ್ 2 ಇಂಟು ಎಕ್ಸ್, ರೂಟ್ 2 ಇಂಟು ರೂಟ್ ಎಕ್ಸ್. ಈಗ ಇಲ್ಲಿಂದ ಏನು ಮಾಡ್ಬೋದು ಸಿಂಪ್ಲಿಫಿಕೇಷನ್ ನೋಡಿ. ನನಗೇನು ಬೇಕು, ರೂಟ್ ಎಕ್ಸ್ ಬೇಕಲ್ವಾ, ರೂಟ್ ಎಕ್ಸ್ ನನಗೆ ಬೇಕಾಗಿರೋದು. ಒಂದು ಸೆಕೆಂಡ್ ತಾಳ್ರಿ. ಸೊ ನಾನು ಇಲ್ಲೊಂದು ಮಿಸ್ಟೇಕ್ ಏನು ಮಾಡಿದ್ದೇನೆ ಅಂದರೆ, ಇಲ್ಲಿ ರೂಟ್ ಎ ಅಲ್ಲ, ಅದು ರೂಟ್ 2, ಅದು 5 ರೂಟ್ 2 ಆಗಿರುತ್ತೆ. 5 ರೂಟ್ 2 ನೋಡಿ, ಮಿಸ್ಟೇಕ್ ಮಾಡ್ಕೊಂಡಾಗ ನಮಗೆ ಆನ್ಸರ್ಸು ಬರೋದೇ ಇಲ್ಲ. ಹಾಗಾಗಿ ಕ್ವಶನ್ಸ್ ಕೂಡ ಕೆಲವೊಂದು ಸಲ ತೊಗೊಳ್ಳೋ ಟೈಮಲ್ಲಿ ನೀವು ಕ್ವಶನ್ಸ್ ಆನ್ಸರ್ ಶೀಟಲ್ಲೇ ಬರ್ಕೊಂಡ್ರು ಕ್ಲಿಯರಾಗಿ ಬರ್ಕೊಳ್ರಿ. ಮಿಸ್ಟೇಕಾಗಿ ಬರ್ಕೊಂಡ್ರೆ ನಿಮಗೆ ಮತ್ತೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಏನಾಗಬೇಕಿದು, ರೂಟ್ 2 ಇದು ಇದೇನಾಗುತ್ತೆ, ಇದು ರೂಟ್ 2 ಆಗುತ್ತೆ. ಈಗ ನೋಡಿ, ಈಗ ನಾ ಸಿಮ್ಯುಲೇಷನ್ ಈಸಿ ಆಗಿಬಿಡುತ್ತೆ. ಸೊ ನಾನು ಎ ವ್ಯಾಲ್ಯೂ ಏನಿತ್ತು, 5 ರೂಟ್ 2 ಇತ್ತು. ಎ ಲೊಕೇಶನ್ ಎ ಪ್ಲೇಸಲ್ಲಿ ನಾನು ಮಾಡಿದ್ದೀನಿ, 5 ರೂಟ್ 2 ಸಬ್ಸ್ಟಿಟ್ಯೂಷನ್ ಮಾಡಿದಾಯಿತು. ಈಗ 2 ಇಂಟು 5 ಎಷ್ಟಾಯಿತು, 10 ರೂಟ್ 2 ಇಸ್ ಈಕ್ವಲ್ ಟು ರೂಟ್ 2 ಇಂಟು ರೂಟ್ ಎಕ್ಸ್. ಸೊ ನಾನು ನಿಮ್ಗೆ ಹೇಳಿದ್ದೆ, ಆ ಕಡೆ ಈ ಕಡೆ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಏನಾದರೂ ಸೇಮ್ ಟರ್ಮ್ಸ್ ಕಾಣ್ತು ಅಂದರೆ ಏನು, ಸೇಮ್ ಟರ್ಮ್ಸ್ ಕಾಣ್ತು, ಸೇಮ್ ಟರ್ಮ್ಸು ಸೇಮ್ ಸೈನ್ಸ್ ಏನಾಗಿರಬೇಕು, ಸೇಮ್ ಟರ್ಮ್ಸು ಮತ್ತು ಸೇಮ್ ಸೈನ್ಸ್. ನೋಡಿ ಇಲ್ಲಿ ಈ ಕಡೆನೂ ಬಿ ಇದೆ, ಈ ಕಡೆನೂ ಬಿ ಇದೆ, ಬಟ್ ಸೇಮ್ ಸೈನ್ಸ್ ಇಲ್ಲ, ಅಪೋಸಿಟ್ ಸೈನ್ಸ್ ಇದೆ. ಅಪೋಸಿಟ್ ಸೈನ್ಸ್ ಇದ್ದಾಗ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಸೇಮ್ ಟರ್ಮ್ಸ್ ಇರಬೇಕು, ಜೊತೆಗೆ ಸೇಮ್ ಸೈನ್ಸ್ ಇರಬೇಕು. ಇಲ್ಲೂ ಪ್ಲೇಸ್ ಇದೆ, ಇಲ್ಲೂ ಪ್ಲೇಸ್ ಇದೆ, ಸೊ ಕ್ಯಾನ್ಸಲ್ ಮಾಡ್ಬೋದು. ಸೊ ಅದೇ ಥರನೇ ನೋಡಿ, ಈ ಕಡೆ ರೂಟ್ 2 ಕ್ಯಾನ್ಸಲ್ ಮಾಡಿಬಿಡಿ. ನೀವು ಇಲ್ಲ ಅಂತಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗಡೆ ಕಳಿಸಿದ್ರು, ಮೇಲೆ ಮತ್ತೆ ಕೆಳಗಡೆ ರೂಟ್ 2 ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ರೂಟ್ 10 ಈಸ್ ಈಕ್ವಲ್ ಟು ರೂಟ್ ಎಕ್ಸ್ ಆಯಿತು. ಸೊ ನನಗೆ ಬೇಕಾಗಿರೋದು ಎಕ್ಸ್ ಅಲ್ವಾ. ಸೊ ಏನು ಮಾಡೋಣ ಈಗ, ರೂಟ್ನ ತೆಗೆಯೋದಕ್ಕೆ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ, ಎರಡು ಕಡೆ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಸೊ ಏನಾಯ್ತು ಈಗ, 10 ಸ್ಕ್ವಯರ್ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಹೋಲ್ ಸ್ಕ್ವಯರ್. ಸ್ಕ್ವಯರ್ಗೆ ರೂಟು ಕ್ಯಾನ್ಸಲ್ ಆದರೆ ಎಕ್ಸ್ ಇಸ್ ಈಕ್ವಲ್ ಟು 10 ಸ್ಕ್ವಯರ್ ಅಂದರೆ ಏನಾಯಿತು, 100 ಆಯಿತು. ಇಷ್ಟೇ. ಸೊ ಆಪ್ಷನ್ ಎ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಿದ್ದೀನಿ. ಇಫ್ ಎಕ್ಸ್ ಪವರ್ 4 ಮೈನಸ್ ವೈ ಪವರ್ 4 ಇಸ್ ಈಕ್ವಲ್ ಟು ಮೈನಸ್ 15 ಆ್ಯಂಡ್ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು ಮೈನಸ್ 3, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್ಲು, ಜಸ್ಟ್ ನಾವು ಸ್ಮಾಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಷ್ಟೇ. ಎಕ್ಸ್ ಪವರ್ 4 ಮೈನಸ್ ವೈ ಪವರ್ 4 ಇಸ್ ಈಕ್ವಲ್ ಟು ಮೈನಸ್ 15 ಇದು ನಮ್ಗೆ ಕೊಟ್ಟಿರೋದು. ಹಾಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ ಮೈನಸ್ 3. ಏನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಹೌದಾ, ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಈ ಒಂದು ಕೊಟ್ಟಿರೋ ಕಂಡೀಷನ್ನ. ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ನೋಡಿ, ಎ ಪವರ್ 4ನ ನಾನು ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಾ, ನೋಡಿ 2 ಇಂಟು 2 ಎಷ್ಟು 4 ಸೇಮ್ ಬರುತ್ತೆ ತಾನೆ. ಹಾಗಾಗಿ ಎಕ್ಸ್ ಪವರ್ 4ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ವೈ ಪವರ್ 4ನ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 15 ಅಂತ ಬರ್ಕೊಳ್ತೀನಿ. ಈಗ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, ಈ ಎಕ್ಸ್ ಸ್ಕ್ವೇರ್ನ ನೀವೇನಾದರೂ ಎ ಅಂತ ಕನ್ಸಿಡರ್ ಮಾಡಿದ್ರೆ, ವೈ ಸ್ಕ್ವೇರ್ನ ಏನಾದರೂ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಯಾವ ಥರ ಕಾಣುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ. ಎಕ್ಸ್ ಸ್ಕ್ವೇರ್ನ ಎ ಅಂತ ಕನ್ಸಿಡರ್ ಮಾಡಿ ವೈ ಸ್ಕ್ವೇರ್ನ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಯಾವಾಗ ಯಾವ ಥರ ಕಾಣುತ್ತೆ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಥರ ಕಾಣುತ್ತೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೌದಾ. ಹಾಗಾಗಿ ನಾನು ಮೇಲ್ಗಡೆ ಬರ್ಕೊಂಡಿರೋಂಥ ಸ್ಟೆಪ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ, ಹಾಗಾಗಿ ಆ ಥರ ಅಪ್ಲೈ ಮಾಡ್ತೀನಿ. ಎ ಸ್ಕ್ವೇರ್ ಅಂದ್ರೇನು, ಎ ಸ್ಕ್ವೇರ್ ಅಂದರೆ ಏನಾಗುತ್ತೆ ನೋಡಿ, ಎ ಸ್ಕ್ವೇರ್ ಎ ಅಂದರೆ ಏನಂತ ಕನ್ಸಿಡರ್ ಮಾಡಿದ್ದೀವಿ, ಎಕ್ಸ್ ಅಂತ ಕನ್ಸಿಡರ್ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿರ್ತಾನೆ. ಸೊ ಎ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದ್ರೇನು ವೈ ಸ್ಕ್ವೇರ್. ಎ ಸ್ಕ್ವೇರ್
ಎ ಅಂದ್ರೇನು ಎಕ್ಸ್ ಸ್ಕ್ವೇರ್, ವೈ ಅಂದ್ರೇನು ಬಿ ಸ್ಕ್ವೇರ್. ಸೊ ನಮಗಿದು ಯಾವ ಥರ ಕಾಣ್ತಾವಾಗ ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಏನಿರುತ್ತೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗಿರುತ್ತೆ. ಎ ಅಂದರೆ ನಾವು ಏನು ಕನ್ಸಿಡರ್ ಮಾಡಿದ್ವಿ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ವಿ, ಹಾಗಾಗಿ ಎ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್, ಬಿ ಜಾಗದಲ್ಲಿ ವೈ ಸ್ಕ್ವೇರ್. ಅದೇ ಥರ ಇಲ್ಲೂ ಏನು ಮಾಡ್ತೀರಾ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಯಿತು. ಈಗ ನಮಗೆ ಇದು ಎ ಸ್ಕ್ವೇರ್ ಇಲ್ಲಿ ಎ ಅಂತ ಕನ್ಸಿಡರ್ ಮಾಡಿದ್ದೇನು ಎಕ್ಸ್ ಸ್ಕ್ವೇರ್ ಅಲ್ವಾ, ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದರೆ ಏನಂತ ಕನ್ಸಿಡರ್ ಮಾಡಿದ್ವಿ, ಸ್ವಲ್ಪ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಲ್ಲಿ ಮಾಡ್ಕೋಬೇಕು, ಇಲ್ಲಿ ಬರ್ಕೊಳ್ತೀನಿ, ಎಲ್ಲಿ ಬೇಕಲ್ಲಿ ಬರ್ಕೊಳ್ಳೋದು ಬೇಡ. ಎ ಅಂದರೆ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದ್ರೇನು ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಇವಾಗ ಇದನ್ನು ಸಿಮ್ಯುಲೇಷನ್ ಮಾಡಿದ್ರೇನು ಎ ಸ್ಕ್ವೇರ್ 2 × 2 4 ಮೈನಸ್ 2 × 2 4 ಇದರ ಕೇಳಿದ್ದೆ ಎಕ್ಸ್ ಪವರ್ 4 ಮೈನಸ್ ವೈ ಪವರ್ 4. ಎಕ್ಸ್ ಪವರ್ 4 ಮೈನಸ್ ವೈ ಪವರ್ 4 ಈಸ್ ಈಕ್ವಲ್ ಟು ಅದನ್ನು ನಾವು ಈ ಥರ ಬರ್ಕೊಂಡಿವಿ. ಈಗ ಇಲ್ಲಿ ಕೇಳಿರೋದೇನು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್, ಇದನ್ನು ಕೇಳಿರೋದು, ಅದನ್ನು ಹಂಗೆ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂದರೆ ಡಾಟಾದಲ್ಲಿ ಎಷ್ಟು ಕೊಟ್ಟಿದ್ದಾರೆ -3. ಈ ಕಡೆ ಎಕ್ಸ್ ಪವರ್ 4 ಮೈನಸ್ ವೈ ಪವರ್ 4 ಅಂದರೆ ಎಷ್ಟು -15. -15 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು -3. ಸೊ ಈಗ ನನಗೆ ಬೇಕಾಗಿರೋದೇನು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಈ -3ನ ಕೆಳಗಡೆ ಕಳಿಸ್ಬಿಟ್ರೆ, ಯಾವುದು ಈ -3ನ ಕೆಳಗಡೆ ಕಳಿಸ್ಬಿಟ್ರೆ -15 ಡಿವೈಡೆಡ್ ಬೈ -3, ಮೇಲೆ ಮೈನಸ್ ಎನ್ ಕೆಳಗಡೆ ಮೈನಸ್ ಎನ್ ಕ್ಯಾನ್ಸಲ್ ಆಗಲಿ, ಇನ್ನೇನು ಉಳಿತು 15/3, 3 1s 3 5s, ಹಾಗಾಗಿ ಆನ್ಸರ್ ಏನಾಯಿತು 5 ಆಯಿತು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಯಿತು 5 ಆಯಿತು. ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತೀನಿ. ಇದೇ ಥರ ಪ್ರಶ್ನೆಗಳು ಎಲ್ಲವೂ ಇಂಪಾರ್ಟೆಂಟ್ ಇದಾವೆ ನೋಡಿ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ 10 ಆ್ಯಂಡ್ ಎಕ್ಸ್ ಇಂಟು ವೈ ವ್ಯಾಲ್ಯೂ ಎಷ್ಟು ಅಂತ ಹೇಳಿದರೆ -3. ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ ವೈ ಅಂತ ಕೇಳಿದ್ದಾರೆ. ಇವು ಫ್ರೀಕ್ವೆಂಟಾಗಿ ಕೇಳ್ತಾ ಇರ್ತಾರೆ ಈ ಪ್ರಶ್ನೆಗಳು, ಈ ಥರ ಕ್ವಶನ್ಸ್ ಭಾಳ ಸಲ ಕೇಳ್ತಾ ಇರ್ತಾರೆ. ಸೊ ನಮಗೆ ಎಕ್ಸ್ ಮೈನಸ್ ವೈ ಬೇಕಲ್ವಾ. ಸೊ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿರುತ್ತೆ, ವಿ ನೋ ಎಕ್ಸ್ ಸ್ಕ್ವೇರ್ ಮೈನಸ್ ವೈ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2xy ಆಗಿರುತ್ತೆ. ಸೊ ಭಾಳ ಜನ ಇದನ್ನು ನೆನಪಿಟ್ಕೊಂಡಿರ್ತೀರಾ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಂತ ಹೇಳ್ತೀರಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಹೇಳ್ತೀರಾ. ಸೊ ಅದೇ ಥರನೇ ಇಲ್ಲಿ ನಾನು ಎಕ್ಸ್ ಎ ಜಾಗದಲ್ಲಿ ಎಕ್ಸ್ ವೈ ಜಾಗದಲ್ಲಿ ಬಿ ತೊಗೊಂಡಿದ್ದೀನಿ. ಸೊ ಈಗ ನನಗೆ ಎಕ್ಸ್ ಮೈನಸ್ ವೈ ಬೇಕು, ಎಕ್ಸ್ ಮೈನಸ್ ವೈ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಮೈನಸ್ ವೈ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ ಎಷ್ಟು 10 ಅಂತ ಕೊಟ್ಟಿದ್ದಾರೆ, ಮೈನಸ್ 2 ಇಂಟು ಎಕ್ಸ್ ಇಂಟು ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು -3. ಹಾಗಾಗಿ ಇದೇನು ಮಾಡ್ತೀನಿ -3 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಸಿಂಪ್ಲಿಫಿಕೇಷನ್ 10 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 3 6 ಎಷ್ಟಾಯಿತು 16. ಇದೇನಿದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್. ನನಗೆ ಬೇಕಾಗಿರೋದೇನು ಎಕ್ಸ್ ಮೈನಸ್ ವೈ, ಬೇಕಾಗಿರೋದೇನು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಕಳಿಸ್ಬಿಟ್ರೆ √16 ಅಂದ್ರೇನು +or-4, ಬಟ್ ಅಲ್ಲಿ -4 ಎಲ್ಲೂ ಇಲ್ಲ, ಏನಿದೆ +4 ಇದೆ. +4 ಇಲ್ವಲ್ಲ ಇಲ್ಲಿ, ಸಾರಿ ನೋಡಿ, ಇದು ನನಗೆ +4 -4 ಯಾವುದಾದ್ರೂ ತೊಗೊಳ್ಬೋದು. ಬಟ್ ನಮಗೆ ಕೇಳಿರೋದು ಏನು ಕೇಳಿದರೆ ಒಂದು ಸ್ವಲ್ಪ ಕ್ವಶನ್ ನೋಡಿ, ನಾನು ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದೀನಿ. ಕ್ವಶನಲ್ಲಿ ಏನು ಕೇಳಿದರೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಕೇಳಿದರೆ, ಹೋಲ್ ಸ್ಕ್ವೇರ್ ಕೇಳಿದರೆ, ಅಂದರೆ ಇದೇ ಆಗಬೇಕು. ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಏನು 16. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. 2a + 2b ಬಂದು 8 ಅಂತ ಹೇಳಿದ್ದಾನೆ. a + b ಪವರ್ 2x + 1 ಈಸ್ ಈಕ್ವಲ್ ಟು 16. ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಥರ ಕ್ವಶನ್ಸ್ ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಇದು. ಸೊ ಕೊಟ್ಟರೆ ಕಂಡೀಷನ್ಸ್ ಏನೇನಿದೆ ತೊಗೊಳ್ತಿದ್ದೀನಿ. 2a + 2b ಈಸ್ ಈಕ್ವಲ್ ಟು 8 ಆ್ಯಂಡ್ ಇನ್ನೊಂದು ಏನು ಕೊಟ್ಟಿದ್ದಾರೆ a + b ಹೋಲ್ ಪವರ್ 2x + 1 ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾರೆ 16 ಅಂತ ಹೇಳ್ತಾರೆ. ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದ್ರದ್ದು ಎಕ್ಸ್ ವ್ಯಾಲ್ಯೂ ಎಲ್ಲಿದೆ, ಅದು ಇಲ್ಲಿದೆ ನೋಡಿ, ಈ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಹೇಳ್ಬೇಕಂದ್ರೆ ಸಿಂಪಲ್ ಕ್ವಶನ್, ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ 2 ಇದೆ ತಾನೆ, ಇಲ್ಲಿ 2 ಇದೆ ತಾನೆ, ಏನು ಮಾಡ್ಬೋದು 2 ಕಾಮ ತೆಗಿಬೋದು. ಹಾಗಾಗಿ ಏನಾಯಿತು a + b ಈಸ್ ಈಕ್ವಲ್ ಟು 8 ಆಯಿತು. ನಾನು a + b ಬರ್ಕೊಳ್ತೀನಿ. a + b ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕೆಳಗೆ ಬರ್ಕೊಂಡ್ರೆ 2 1s 2 4s, ಇಲ್ಲೇನಾಯಿತು 4. ಏನಿದು a + b ವ್ಯಾಲ್ಯೂ, ಏನಿದು a + b ವ್ಯಾಲ್ಯೂ ಎಷ್ಟಾಯಿತು, a + b ವ್ಯಾಲ್ಯೂ ಎಷ್ಟಾಯಿತು 4 ಆಯಿತು. ಈಗ ನಾನು ಏನು ಮಾಡ್ತೀನಿ, ಬಂದಿರೋ a + b ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ದೇರ್ಫೋರ್ a + b ಹೋಲ್ ಪವರ್ 2x + 1 ಈಸ್ ಈಕ್ವಲ್ ಟು 16 ಇದು ಕೊಟ್ಟಿರೋದು. ಇಲ್ಲಿ ನಾನೇನು ಮಾಡ್ತಿದ್ದೀನಿ a + b ಜಾಗದಲ್ಲಿ 4 ಹಾಕ್ತಾಯಿದ್ದೀನಿ. 4 ಪವರ್ 2x + 1 ಈಸ್ ಈಕ್ವಲ್ ಟು 16. ಈ 16ನ ನಾವು ಹೆಂಗೆ ಬರೀಬೋದು 4 ಸ್ಕ್ವೇರ್ ಅಂದರೆ ಎಷ್ಟು 16, ಹಾಗಾಗಿ 4 ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಈ ಕಡೆ ಏನಿದೆ 4 ಪವರ್ 2x + 1 ಇದೆ. ಸೊ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಬೇಸ್ ಏನಿದೆ ಸೇಮ್ ಇದೆ, ಹಾಗಾಗಿ ನಾವೇನು ಮಾಡ್ಬೋದು ಪವರ್ಸ್ನ ಸೇವ್ ಮಾಡ್ಬೋದು. ಹಾಗಾಗಿ 2x + 1 ಈಸ್ ಈಕ್ವಲ್ ಟು 2, 2x ಈಸ್ ಈಕ್ವಲ್ ಟು 1 ಆ ಕಡೆ ಕಳಿಸಿದ್ರೆ 2 - 1, x ಈಸ್ ಈಕ್ವಲ್ ಟು ಏನಾಯಿತು 2 - 1 ಎಷ್ಟು 1 ಆಯಿತು. ಸೊ 2x ಈಸ್ ಈಕ್ವಲ್ ಟು 1. ದೇರ್ಫೋರ್ x ಈಸ್ ಈಕ್ವಲ್ ಟು ಏನಾಗಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 ಎಲ್ಲಿ ಬರುತ್ತೆ ಕೆಳಗಡೆ ಬರುತ್ತೆ, ಹಾಗಾಗಿ 1/2. x ಎಷ್ಟಾಯಿತು, x ಈಸ್ ಈಕ್ವಲ್ ಟು 1/2. ಇದು ನಮ್ಮ ಆನ್ಸರ್ ಆಗುತ್ತೆ.
ಸೊ ಆ 1/2 ಆಪ್ಷನ್ಗೆ ಆನ್ಸರ್ ಆಗುತ್ತೆ, ಪ್ರಶ್ನೆಗೆ ಉತ್ತರ ಆಗುತ್ತೆ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಹೋಗ್ತದೆ ನೋಡಿ. ಸೊ ಇಲ್ಲಿ ನನಗೆ ಎಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಲ್ಲಿದೆ? ಇಲ್ಲಿದೆ. ಸೊ ಕೊಟ್ಟರೇನು? ಇಫ್ 8/4/3 is equal to 8/-8/3 ದ is equal to 1/2 ಆದರೆ, ಅಲ್ಲ ಇದು ನೋಡಿ is equal to ಇಲ್ಲ, ಇಲ್ಲಿ ನಮ್ಮ ಮಿಸ್ಟೇಕಾಗಿ ಬರ್ಕೊಳ್ತಾ ಇದ್ದೀನಿ. 8/4/3 ಇಂಟು ಇದು ಇಂಟು 8/-8/3 is equal to 1/2m ಆದರೆ ಎಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಇದು ಹೇಳ್ಬೇಕಂದ್ರೆ ಭಾಳ ಸಿಂಪಲ್ಲು. ಸೊ ಸಾಲ್ವ್ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಸೊ ಇಲ್ಲಿ ನೋಡಿ ಬೇಸ್ ಸೇಮ್ ಇದೆನಾ? ಏನಿದೆ? ಬೇಸ್ ಸೇಮ್ ಇದೆ. ಪವರ್ಸ್ನ ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. 4/3 ಪ್ಲಸ್ ಆಫ್ -8/3 ಬೇಸು ಸೇಮ್ ಇದೆ. ಇಂಟುನಲ್ಲಿ ಇರುತ್ತಾನೆ, ನಾವು ಹಿಂಗೆ ಬರ್ಕೊಳ್ತಿರ್ತಾನೆ a/m ಇಂಟು a/n ಇದ್ರೆ ಏನು ಬರಿಬೋದು? a/m+n ಅಂತ ಬರಿಬೋದು. ಸೊ ಅದೇ ಪ್ರಕಾರ ನೋಡಿದ್ರೆ ಬೇಸ್ ಸೇಮ್ ಇದೆ, ಪವರ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಈಸ್ ಈಕ್ವಲ್ ಟು 1/2m. ಈಗ ಸಿಮ್ಯುಲೇಷನ್ ಮಾಡೋಣ. 8/4/3 ಪ್ಲಸ್ ಇಂಟು ಮೈನಸ್ -8/3. ಸೊ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ನೋಡಿ ಡಿನಾಮಿನೇಟ್ರಲ್ಲಿ ಸೇಮ್ ಇದೆ. ಸೊ ಎಲ್ ಸೇಮ್ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ ಮೇಲ್ಗಡೆದು ಏನು ಮಾಡೋದು? 4 - 8 ಈಸ್ ಈಕ್ವಲ್ ಟು 1/2m. ಈಗ ಇಲ್ಲಿ ನೋಡಿ ಸಿಮ್ಯುಲೇಷನು 4 - 8 ಎಷ್ಟಾಗುತ್ತೆ? 4 - 8 ಇಸ್ -4 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 1/2m. ಈಗ ಇದನ್ನ ಇನ್ನೊಂದು ಸಿಮ್ಯುಲೇಷನ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ a/-m ಇದ್ದರೆ ನಾವೇನು ಬರಿಬೋದು? 1/a/m ಅಂತ ಬರಿಬೋದು. ಇಲ್ಲಿ ನೋಡಿ ಇದು a/ ಇದೆಲ್ಲ m, a/-m ಏನಂತ ಬರಿಬೋದು? 1/a/m ಅಂತ ಬರಿಬೋದಾ? 1/a/m ಅಂತ ಬರುತ್ತೆ. ಈಸ್ ಈಕ್ವಲ್ ಟು ಆ ಕಡೆ ಏನಿದೆ? 2/m ಇದೆ. ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್. 2/m ಇಲ್ಲಿ ಕಡೆ ತೊಗೊಂಬನ್ನಿ, 8/4/3ನ ಇಲ್ಲಿಗೆ ತೊಗೊಂಬನ್ನಿ. ಸೊ 2/m ಈ ಕಡೆ ತೊಗೊಂಬಂದೆ, ಈ ಕಡೆ 8/4/3 ತಂದೆ. ಈಗ ಇನ್ನೂ ಏನು ಬರಬೇಕು? ನನಗೆ ಎಮ್ ಬರಬೇಕಲ್ಲ. ಸೊ 2/m ಈಸ್ ಈಕ್ವಲ್ ಟು 8ನ ನಾವು ಏನಂತ ಬರಿಬೋದು? 2³ ಅಂತ ಬರಿಬೋದು ಅಂತ ಹೇಳಿದೆ. ಸೊ 2³ ಹೋಲ್ ಪವರ್ 4/3 ಅಂತ ಬರೆದಿದೆ. ಈಗ ಇದು ನೋಡಿ a/m ಹೋಲ್ ಪವರ್ m ಏನಾಗಬೇಕು? a/m ಇಂಟು ಏನಾಗಬೇಕು? 2/3 ಇಂಟು 4 ಡಿವೈಡೆಡ್ ಬೈ 3ನ a/m ಇಂಟು n, ಅದಕ್ಕೆ m ಇಂಟು n ಮಾಡಿದ್ದೀನಿ. 2/m ಆಯಿತು. ಈಗ ಇಲ್ಲಿ ಈಗ ಈ ಸ್ಟೆಪ್ಪಲ್ಲಿ ನನಗೇನು ಕ್ಯಾನ್ಸಲೇಷನ್ ಆಗ್ತಾವೆ ನೋಡಿ, ಇಲ್ಲಿ 3 ಇಲ್ಲಿ 3 ಕ್ಯಾನ್ಸಲ್ ಆಯಿತು. ದೇರ್ಫೋರ್ 2/m ಈಸ್ ಈಕ್ವಲ್ ಟು 2/4. ಬೇಸ್ ಸೇಮ್ ಇದ್ದಾವೆ, ಪವರ್ಸ್ನ ಈಕ್ವೇಟ್ ಮಾಡಿದ್ರೆ ಎಮ್ ವ್ಯಾಲ್ಯೂ ಎಷ್ಟು ಬಂತು? 4 ಬಂತು. ಎಮ್ ವ್ಯಾಲ್ಯೂ ಎಷ್ಟು? 4. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೋಗ್ತಾ ಇದ್ದೀನಿ. ಇಫ್ 2 ಇಂಟು x - y ಈಸ್ ಈಕ್ವಲ್ ಟು 3y, ವಾಟ್ ಈಸ್ ದ ರೇಷಿಯೋ ಆಫ್ x/y ಅಂತ ಹೇಳಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ 2 ಇಂಟು x - y ಈಸ್ ಈಕ್ವಲ್ ಟು 3y, ವಾಟ್ ಈಸ್ ದ ರೇಷಿಯೋ ಆಫ್ x/y? ವಾಟ್ ಈಸ್ ದ ರೇಷಿಯೋ ಆಫ್ x/y ಕೇಳ್ತಾನೆ. ಸೊ ನಾನೇನು ಮಾಡ್ತೇನೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ವೈನ ಕೆಳಗಡೆ ತೊಗೊಂಬನಿ, 2ನ ಆ ಕಡೆ ತೊಗೊಂಡೋಗಿ, 2ನ ಈ ಕಡೆ ತೊಗೊಂಬನಿ, ಅಂದರೆ ಈ 2ನ. ಸೊ ಏನಾಗುತ್ತೆ? x - y ಹೋಲ್ ಡಿವೈಡೆಡ್ ಬೈ y ಕೆಳಗಡೆ ಬಂದರೆ y ಇಲ್ಲಿ ಬಂತು, 2 ಕೆಳಗಡೆ ಬಂದರೆ 3 ಕೆಳಗಡೆ ಬಂತು. ಓಕೆನಾ? ಈಗ ನಾನು ನಿಮ್ಗೆ ತೋರಿಸಿದ್ದೆ ಈ ವೈನ ಎಕ್ಸ್ಗೂ ಡಿವೈಡ್ ಮಾಡ್ಬೋದು, ವೈಗೂ ಡಿವೈಡ್ ಮಾಡ್ಬೋದು, ಎಕ್ಸ್ಗೂ ಡಿವೈಡ್ ಮಾಡ್ಬೋದು, ವೈಗೂ ಡಿವೈಡ್ ಮಾಡ್ಬೋದು. ಕೆಳಗಡೆ ವೈನ ಡಿವೈಡ್ ಮಾಡಿದೆ 3/2. ನೋಡಿ y ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು? x/y -1 ಈಸ್ ಈಕ್ವಲ್ ಟು 3/2. ನನಗೇನು ಬೇಕು? x/y ಬೇಕು. ಹಾಗೆ ಇಟ್ಕೊಳ್ಳಿ. ಈ -1 ಆ ಕಡೆ ಕಳಿಸ್ಬಿಟ್ರೆ 3/2 -1. ಸೊ ಹೆಂಗೆ ತೊಗೊಳ್ತೀರಾ ಇದನ್ನು? 3 2 ಇಂಟು 1 ಇಸ್ 2, ಸೆಂಟ್ರಲ್ ಏನಿದೆ? ಮೈನಸ್ ಇದೆ. 3 ಹಾಗೆ ಬರ್ಕೊಂಡಿದ್ದೀನಿ, ಮೈನಸ್ ಹಾಗೆ ಬರ್ಕೊಳ್ಳಿ. 1 ಇಂಟು 2 ಇಸ್ 2, ಹೋಲ್ ಡಿವೈಡೆಡ್ ಬೈ ಏನಿದೆ ಕೆಳಗಡೆ? 2 ಹಾಗೆ ಬರ್ಕೊಳ್ತೀವಿ. ಸೊ ಇದು ನಿಮ್ಗೆ ಹೆಂಗೆ ಅಪ್ಲೈ ಮಾಡ್ತೀರಾ ಅಂದರೆ a/b ಮೈನಸ್ ಇದ್ದಂಗೆ ಇದನ್ನ ಹೆಂಗೆ ಬರ್ಕೊಳ್ತೀರಾ? a ಸೆಂಟ್ರಲ್ ಮೈನಸ್ ಇದೆ, b ಇಂಟು ಸಿ ಅಂದರೆ BC ಡಿವೈಡೆಡ್ ಬೈ b ಅಂತ ಆಯಿತು. ಅದೇ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಇದೇನು? x/y. ಸೊ ನಮಗೆ ಬೇಕಾಗಿರೋದು x/y ಅಲ್ವಾ? x/y ಬೇಕಾಗಿರೋದು 3 - 2 ಎಷ್ಟು? 1 ಡಿವೈಡೆಡ್ ಬೈ 2. ಒಂದು ನೆನ್ಪಿಟ್ಕೊಳ್ಳಿ, 3/2ದಲ್ಲಿ ಒಂದು ಕಳೆದು ಬಿಟ್ಟರೆ ಹಾಫ್ ಬರುತ್ತೆ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಲ್ಲಾದರೂ ಯೂಸ್ಫುಲ್ ಆಗ್ಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಏನಾಯಿತು? ಹಾಫ್ ಆಯಿತು. ಆಪ್ಷನ್ ಎಲ್ಲಿ ಇಲ್ವಲ್ಲ. ಸೊ ಹೇಳ್ಬೇಕಂದ್ರೆ ನಾನೇ ಮಿಸ್ಟೇಕ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ ನೋಡಿ, ಇಲ್ಲಿ -y ಇದೆ, ಆ ಕಡೆ ಕಳಿಸ್ಬಿಟ್ರೆ ನಮಗೇನಾಗುತ್ತೆ? ಅದು +1 ಆಗುತ್ತೆ. ಸೊ 3/2 -1 ಅಂದರೆ 1/2 ಬಂತು. ಅದೇ ನಮಗೆ 3/2 +1 ಮಾಡಿಬಿಟ್ರೆ ಏನು ಬರುತ್ತೆ? 5/2 ಬರುತ್ತೆ. ಓಕೆನಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಸೊ 3 + 1 ಯಾಕೆ? 2 ಇಂಟು 1 ಇಸ್ 2, ಸೇಮ್ ಸಿಂಪ್ಲಿಫಿಕೇಷನ್. 3 + 2 ಎಷ್ಟಾಯಿತು? 5 ಆಯಿತು. 3 + 2 ಎಷ್ಟು? 5. ಸೊ ಆನ್ಸರ್ ಏನಾಗಬೇಕು? 5/2. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಇನ್ನು ಲಾಸ್ಟ್ ಪ್ರಶ್ನೆ, ಈ ಪ್ರಶ್ನೆ ಇದೆ, ಇದನ್ನು ನಾನೇ ಸಾಲ್ವ್ ಮಾಡಿಬಿಡ್ತಾ ಇದ್ದೀನಿ. ಇಫ್ ಈ ರಿಲೇಷನ್ ಕೊಡಿದ್ದಾನೆ, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 3x - 2? ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಷನ್ ಮಾಡಿ, ಅಷ್ಟೇ ಆಯಿತು. ಸೊ 2/3 ಇಂಟು 9 - 6 9 - 6 -4 ಈಸ್ ಈಕ್ವಲ್ ಟು 9x - 6. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ, ನಾನು ನೋಡಿದ್ದೆ ಗೊತ್ತಾಗಿದ್ದೇನೆಂದರೆ ನೋಡಿ ಇಲ್ಲಿ ಒಂದೇ ಎಕ್ಸ್ ಇದೆ. ಸೊ ಎಕ್ಸ್ನ ಈಸಿಯಾಗಿ ಫೈಂಡ್ ಔಟ್ ಮಾಡೋದು. ಎಕ್ಸ್ ಬಂತಂದರೆ ಆ ವ್ಯಾಲ್ಯೂನ ಏನು ಕೇಳಿದರೆ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಈ ರಿಲೇಷನ್ ಯೂಸ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆದಮೇಲೆ ಇದ್ರೊಳಗೆ ಸಬ್ಸ್ಟಿಟ್ಯೂಷನ್ ಮಾಡಿ 3x - 2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. ಸೊ ನಾವೇನು ಮಾಡೋಣ ಅಂದರೆ ಫಸ್ಟು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನು ಮಾಡ್ತೀರಂದರೆ 3 ಕೆಳಗಡೆ ಇರೋ 3ನ ಈ ಕಡೆ ಕಳಿಸಿ, ಇಲ್ಲಿರೋ 2ನ ಈ ಕೆಳಗಡೆ ಕಳಿಸಿ.
ಸೊ ಏನಾಗುತ್ತೆ ಅಂತ ನೋಡೋಣ ಆದಮೇಲೆ. ಸೊ ಏನಾಗುತ್ತೆ ನೋಡಿ, 9 ಇಂಟು ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 9 ಇಂಟು ಇಲ್ಲಾಂದರೆ ಒಂದು ಮಾತಾಡ, ಇಲ್ಲಾಂದರೆ ಈ ಥರನೂ ಮಾಡ್ಬೋದು. ಈ ಥರ ಸಿಂಪ್ಲಿಫಿಕೇಷನ್ ಭಾಳ ಈಸಿ ಆಗಿಬಿಡುತ್ತೆ. ಇದು ಮಾಡಿದ್ರೂ ಬರುತ್ತೆ, ಬಟ್ ಲೆಂತಿ ಆಗುತ್ತೆ. ಸಿಂಪಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಈಗ ನಾನು 2/3 ಇಂಟು 9x ಮೈನಸ್ 6 ಹಂಗೆ ಇಟ್ಕೊಳ್ಳಿ. ಯಾಕಂದರೆ ಇಲ್ಲಿ 9x ಮೈನಸ್ 6 ಇದೆ, ಇಲ್ಲೂ 9x ಮೈನಸ್ 6 ಇದೆ. ಸೊ ನನಗೇನೋ ಒಂಥರ ಫ್ಲ್ಯಾಶ್ ಆಯಿತು. ಏನಪ್ಪ ಅಂದರೆ ಈ -4ನ ಆ ಕಡೆ ಕಳಿಸಿ. ಅವಾಗೇನಾಗುತ್ತೆ 9x ಮೈನಸ್ 6 -4 ಈ ಕಡೆ ಬಂದರೆ +4. ಇದೇನಾಯಿತು 9x -6 +4 ಅಂದರೆ -2. ಓಕೆ, ಈಗ ಏನಾಯಿತು 2/3 ಇಂಟು 9x ಮೈನಸ್ 6. ಈಗ ಏನು ಮಾಡೋಣ, 3ನ ಈ ಕಡೆ ಕಳಿಸಿ. 3ನ ಆ ಕಡೆ ಕಳಿಸಿ. 3ನ ಆ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ 2 ಇಂಟು 9x ಮೈನಸ್ 6 ಇಸ್ ಈಕ್ವಲ್ ಟು 3 ಇಂಟು 9x ಮೈನಸ್ 2. ಸೊ ಈಗ ಏನು ಮಾಡಬೇಕು ನಾವು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಏನದು 2 ಇಂಟು 9x 2 ಇಂಟು 6 3 ಇಂಟು 9x 3 ಇಂಟು 2. ಸೊ ಏನಾಗುತ್ತೆ ಈಗ ಅಬ್ಸರ್ವ್ ಮಾಡಿದ್ರೆ ನೋಡಿ, 2 9s 18 18x ಮೈನಸ್ 2 6s 12 ಇಸ್ ಈಕ್ವಲ್ ಟು 3 9s 27x ಮೈನಸ್ 3 2s 6. ಸೊ ನನಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಎಕ್ಸ್ನ ಒಂದು ಕಡೆ ಗ್ರೂಪ್ ಮಾಡಿ, ನಂಬರ್ಸ್ನ ಒಂದು ಕಡೆ ಗ್ರೂಪ್ ಮಾಡಿ. ಈ ಗ್ರೂಪ್ ಮಾಡೋ ಟೈಮಲ್ಲಿ ಯಾವುದನ್ನ ಯಾವ ಕಡೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಆಗುತ್ತೆ. ಎಕ್ಸ್ದು ಬಿಗ್ಗರ್ ವ್ಯಾಲ್ಯೂ ಯಾವುದಿರುತ್ತೋ ಅದು ಪಾಸಿಟಿವ್ ಇರುತ್ತೋ ಆ ಕಡೆ ಶಿಫ್ಟ್ ಮಾಡಿ. ಸೊ ಎಕ್ಸ್ದು ಈ ಟರ್ಮು ಈ ಟರ್ಮ್ ಇದೆ, ಇವೆರಡರಲ್ಲಿ ಬಿಗ್ಗರ್ ಯಾವುದು, ಇದು ಪಾಸಿಟಿವ್ ಇರೋದು ಯಾವುದು +27 ಇದೆ. ಸೊ ಆ ಕಡೆಗೆ ಶಿಫ್ಟ್ ಮಾಡಿಬಿಡಿ, ಯಾವುದನ್ನ ಲೋವರ್ ಟರ್ಮ್ನ ಆ ಕಡೆಗೆ ಶಿಫ್ಟ್ ಮಾಡಿದ್ರೆ ನನಗೇನಾಯಿತು 27x ಅಲ್ಲೇ ಇರಲಿ, +18x ಈ ಕಡೆ ಬಂದರೆ -18x ಆಯಿತು. ಸೊ ಈ ಸಿಂಪ್ಲಿಫಿಕೇಷನ್ ಅದು ನಮಗೆ ನೆಗೆಟಿವ್ ಟರ್ಮ್ ಬರಲ್ಲ, ಸಿಂಪಲ್ಲಾಗಿ ಪಾಸಿಟಿವ್ ಟರ್ಮೇ ಬರುತ್ತೆ. ನಂಬರ್ಸ್ನ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ -6 ಈ ಕಡೆ ಬಂದರೆ +6 -12 ಅಲ್ಲೇ ಇರಲಿ. 6 -12 ಎಷ್ಟಾಯಿತು -6 ಆಯಿತು ಇಸ್ ಈಕ್ವಲ್ ಟು 27ರಲ್ಲಿ 18. 20ರಲ್ಲಿ 18 ಕಳೆದ್ರೆ ಎಷ್ಟು 2. 20ರಲ್ಲಿ 18 ಕಳೆದ್ರೆ ಎಷ್ಟು 2. 2 + 7 ಎಷ್ಟು 9x. ಸೊ ನನಗೇನಾಯಿತು -6 ಇಸ್ ಈಕ್ವಲ್ ಟು 9x. ದೇರ್ ಫೋರ್ ನನಗೇನು ಬೇಕು, ಎಕ್ಸ್ ಬೇಕಲ್ವಾ. -9 -6 ಡಿವೈಡೆಡ್ ಬೈ 9ನ ಕೆಳಗಡೆ ಕಳಿಸ್ತಿರ್ತಾನೆ, 9ನ ಕೆಳಗಡೆ ಕಳಿಸಿ. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಯಾವುದ್ರಲ್ಲಿ ಮಾಡ್ಬೋದು ನೋಡಿ, ನನಗೆ 3ಅಲ್ಲಿ ಕಳಿಸ್ಬೋದಾ 2ಅಲ್ಲಿ ಕಳಿಸ್ಬೋದು. 3ಅಲ್ಲಿ ಕಳಿಸ್ತೀನಿ. 3 2s 3 3s. ಹಾಗಾಗಿ ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು -2/3 ಬಂತು. ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ವೆರಿ ಸಿಂಪಲ್. ಹೇಳಬೇಕಂದ್ರೆ ಇವುಗಳು ನೋಡೋದಕ್ಕೆ ಸಿಂಪಲ್ ಆಗಿದ್ದಾವೆ, ಬಟ್ ಎಕ್ಸಾಮ್ ಪೇಪರ್ ಒಂದೇ ಸಲ ಬಂದಾಗ ಪ್ಯಾನಿಕ್ ಆಗಿಬಿಡ್ತಾರೆ. ಹಾಗಾಗಿ ಈ ಥರ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಭಾಳ ಈಸಿಯಾಗಿ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಭಾಳ ಮಾಡಿ ಈಸಿಯಾಗಿ ಎಲ್ಲ ಕ್ವಶನ್ಸ್ನ ಕ್ಲಿಯರ್ ಮಾಡ್ತೀರಾ. ಸೊ ಇದು ನನ್ನ 2ನೇ ವಿಡಿಯೋ ಅನಿಸುತ್ತೆ, 2ನೇದು 3ನೇದು ಅನಿಸುತ್ತೆ ಆಲ್ಜಿಬ್ರಿಕ್ ಮೇಲೆ. ಇನ್ನು ನಾನು ನಿಮಗೆ ಸ್ಕ್ವೇರ್ ರೂಟ್ಸ್ ಮೇಲೆ ಡೆಸಿಮಲ್ ವ್ಯಾಲ್ಯೂ ಇರೋದನ್ನು ಅಪ್ಲೋಡ್ ಮಾಡಬೇಕು, ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿಯಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನೂ ನಾನು ಕಂಟೆಂಟ್ನ ನನ್ನ ಕಡೆಯಿಂದ ನಾನು ಡೆವಲಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಕಂಟೆಂಟ್ ಕ್ವಾಲಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಹೊಸ ನೋಟಿಫಿಕೇಷನ್ ಏನೇ ಇತ್ತು ಅಂದರೂ ಹೊಸದಾಗಿ ಏನೇ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಷ್ಟೇನು ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.